ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿನ್ನೆಯಿಂದ ನಮ್ ಸಿದ್ದರಾಮಯ್ಯ ಅವರ 2017-18ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಈಗ ಇದರಿಂದ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಅನ್ನೋದನ್ನ ನಾನ್ ಹೇಳ್ತೀನಿ ಕೇಳಿ. ಬರ ಪರಿಹಾರ ಏನೂ ನೀಡಿಲ್ಲ, ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ರಾಜ್ಯ ಬರಗಾಲದಲ್ಲಿ ತತ್ತರಿಸ್ತಿರುವಾಗ ಬರಗಾಲದ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೂ ರಾಜ್ಯ ಸರ್ಕಾರ ನೀರಸ ಬಜೆಟ್ ಮಂಡಿಸಿರೋದು ನಿಜವಾಗ್ಲೂ ದುಃಖಕರ ಅಂತ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬಜೆಟ್ ಕುರಿತು ಅವರ ಪ್ರತಿಕ್ರಿಯೆಯನ್ನ ಕೇಳಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದ ಅವರು, ತೀವ್ರ ಬರದಿಂದ ರಾಜ್ಯದ ಜನತೆ ಕಂಗೆಟ್ಟಿರುವಾಗ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸುವಂತಹ ಬಜೆಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಮಂಡಿಸಿದೆ. ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿಲ್ಲ, ಸಾಲ ಮನ್ನಾ ಎಲ್ಲರ ಬೇಡಿಕೆಯಾಗಿತ್ತು, ಆದ್ರೆ ಅದನ್ನು ಬಜೆಟ್ ಸುಳ್ಳು ಮಾಡಿದೆ ಅಂತ ದೂರಿದ್ದಾರೆ. ಮುಂಬರುವ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಸಣ್ಣ ಪುಟ್ಟ ಸಮಾಜದ ಜಾತಿಯ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದಾರೆ. ಅವರನ್ನ ಶೈಕ್ಷಣಿಕವಾಗಿ ಮುಂದೆ ತರುವಂತಹ ಯೋಜನೆಗಳನ್ನ ಘೋಷಿಸಿಲ್ಲ. ಒಟ್ನಲ್ಲಿ ಇದು ನಿಜಕ್ಕೂ ನೀರಸವಾದ ಹಾಗೆ ಅಭಿವೃದ್ಧಿ ಪರವಲ್ಲದ ಬಜೆಟ್ ಅಂತ ಕುಮಾರಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ನೀವೇನ್ ಹೇಳ್ತೀರಾ? ನಮ್ ಕುಮಾರಣ್ಣ ಹೇಳಿದ್ದಕ್ಕೆ ಹೌದು ಅಂತ ಒಪ್ಕೋತೀರಾ? ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ನಿಮ್ಗೇನ್ ಅನ್ಸತ್ತೆ? ನಮ್ ಕುಮಾರಣ್ಣ ಹೇಳ್ದಂಗೆ ಬರಗಾಲದ ಬಗ್ಗೆ ಆಗಿರ್ಬೋದು ಅಥವಾ ಕೃಷಿ ಕ್ಷೇತ್ರಕ್ಕಾಗಿರ್ಬೋದು, ಇದಕ್ಕೆಲ್ಲ ಬಜೆಟ್ ಅಲ್ಲಿ ಯಾವುದೇ ರೀತಿ ಆದ್ಯತೆ ಕೊಟ್ಟಿಲ್ಲ. ಇದನ್ನ ನಮ್ ಕುಮಾರಣ್ಣ ದೂರ್ತಾ ಇದ್ದಾರೆ. ಇದನ್ನ ನೀವು ಎಷ್ಟ್ರ ಮಟ್ಟಿಗೆ ಒಪ್ಕೋತೀರಾ? ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು.